ಅಲ್ಲ, ನಮಗೆ ಅವ್ರ ಪಕ್ಷದ್ದೇ ಬೈವೋ ಇಲ್ಲ ನಮ್ಮ ಪಕ್ಷದ ಬೈವೋ ಅಥವಾ ನಮ್ಮ MD ಈಗ ಅಲ್ಲಿ ಏನಾಗಿದೆ, ಮುಖ್ಯಮಂತ್ರಿ ಆಗಬೇಕು ಅಂತ ಪಾಪ ನಮ್ಮ ಇನ್ನೊಬ್ರು ಆ ಪಕ್ಷದ ನಾಯಕರು ಕಾಯ್ತಾ ಇದ್ದಾರೆ. ಇವ್ರು ಚುನಾವಣೆ ಅನೌನ್ಸ್ ಮಾಡಿದ್ರೆ ಮುಖ್ಯಮಂತ್ರಿ ಮಾತು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತು, ಅವ್ರ ಪಕ್ಷದ ವಿಚಾರ. ಇನ್ನು ಅವರಲ್ಲೇ ಏನು, ನಾವು ವಿರೋಧ ಪಕ್ಷ ಇರಲಿ, ಅವರಲ್ಲೇ ಯಾರ್ಯಾರು ವಿರೋಧ ಆಯ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ನಮ್ಮದು ಬೇರೆ ಒತ್ತಾಯ, JDS ಮತ್ತೆ BJP NDA ಇರೋದ್ರಿಂದ ಇವರು ಸಪ್ರೇಟ್ ಚುನಾವಣೆ ಮಾಡಿದಾಗಲೇ ನಾವು ಜಿಲ್ಲಾ ಪಂಚಾಯತಿ ಮೈಸೂರು ನಗರದಲ್ಲಿ ಹಿಡಿಯಕ್ಕಾಗಿಲ್ಲ, ಜಿಲ್ಲೆಯಲ್ಲಿ ನಗರ ಪಾಲಿಕೆಯಲ್ಲೂ ಹಿಡಿಯಕ್ಕಾಗಿಲ್ಲ. ಅದು ಅವ್ರಿಗೆ ಮುಖಭಂಗ ಆಗ್ಬೋದು ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಎಲ್ಲ ಚುನಾವಣೆ ಮಾಡ್ತಾ ಇಲ್ಲ ಅನ್ನೋಂಥ ಒತ್ತಾಯ ನಮ್ಮದು. ಅದಕ್ಕೆ ನೀವು ಇಲ್ಲ, ಸೋಲು ಗೆಲುವು ಚುನಾವಣೆಯಲ್ಲಿ ಒಬ್ಬ ರಾಜಕಾರಣಿಗೆ ಸಾಮಾನ್ಯ ಅನ್ನೋದು, ನೀವು ಸಮಾಜವಾದಿ ಪಾರ್ಟಿಯಿಂದ ಬಂದಿರತಕ್ಕಂಥ ಹಿರಿಯರು ನಿಮ್ಗೆ ಆ ಬದ್ಧತೆ ಇದ್ರೆ ಕೂಡಲೇ ನಗರ ಪಾಲಿಕೆ ಚುನಾವಣೆ, ಪುರಸಭೆ ಚುನಾವಣೆ, ಪಟ್ಟಣ ಪಂಚಾಯತಿ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಮಾಡಿ ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ನಮ್ಮ ನಾಯಕರು ಕುಮಾರಣ್ಣರವರು ಕೂಡ ಹೇಳಿದ್ದಾರೆ, ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು, ಆಗದೇ ಇಲ್ಲ ಅನ್ನುವಂಥ ಸಂದರ್ಭ ಬಂದಾಗ ಫ್ರೆಂಡ್ಲಿ ಫೈಟ್ ಮಾಡೋದು ಅಂತ ಹೇಳಿದ್ದಾರೆ. ನಮ್ಮ ನಾಯಕರು ಏನು ತೀರ್ಮಾನ ತೆಗೆದುಕೊರೆ ಅದಕ್ಕೆ ನಾವೆಲ್ಲರೂ ಮೈಸೂರು ಒಟ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಬಿಜೆಪಿಯವರಲ್ಲೂ ಸಹಮತ ಇದೆ. ನಮ್ಮ ನಾಯಕರು ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ, ಅವರೆಲ್ಲರೂ ಬರ್ತಾರೆ. ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋರು ವಿಚಾರ ಯಾಕೆ ಚರ್ಚೆ ಮಾಡ್ತೀರಿ? ಅವತ್ತು ಮೊನ್ನೆನೇ ನಮ್ಮ ನಾಯಕರು ಸ್ಪಷ್ಟವಾಗಿ ಹೇಳಾಯ್ತು, ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ, ನಮ್ಮ ಪಕ್ಷದಲ್ಲಿ ನಿಷ್ಠಾವಂತರು ಯಾರಿದ್ದಾರೆ ಅವ್ರ ಗ್ಯಾರಂಟಿ ಎಲ್ಲರೂ ಬರ್ತಾರೆ. ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋರು ಯಾರು ಬರಲ್ಲ. ನಾವಿಲ್ಲ ಅಂತ ಹೇಳಿದೀವಲ್ಲ, ನಮಗೆ ನಾಯಕರು ಕುಮಾರಣ್ಣರವರು, ತೀರ್ಮಾನ ಅವ್ರದ್ದು. ನಮ್ಮ ನಾಯಕರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತೀವಿ. ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ನೇತೃತ್ವ, ನಮ್ಮ ನಾಯಕರಾದಂಥ ಕುಮಾರಣ್ಣರವರ ನೇತೃತ್ವ, ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವ, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬ್ರವರ ಆಶೀರ್ವಾದ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೀಮಿತವಾಗಿ ಚುನಾವಣೆಯನ್ನ ಇದು ಜನರೊಂದಿಗೆ ಜನತಾದಳವನ್ನ ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.